ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತ ಅವರು. ಆತ್ಮೀಯರೇ, ಕಾಂಗ್ರೆಸ್ನ ಒಳ ಬೇಗುದಿ ನಡೀತಾನೆ ಇದೆ. ಮೇಲ್ಪದರಲ್ಲಿ ಹೊಂದಾಣಿಕೆ ಆಗಿದಪ್ಪ, ಇದು ಮುಂದಿನ 5 ವರ್ಷ ಪೂರ್ತಿ ಸಿದ್ದರಾಮಯ್ಯ ಅಂತ ಅನಿಸಿದರು. ಒಳ ಒಂದು ತಿಕ್ಕಾಟದಲ್ಲಿ DK ಶಿವಕುಮಾರ್ ಅವರು ಇನ್ನೂ ಹಿಂದೆ ಸರಿದಿಲ್ಲ ಅನ್ನೋದು ಅವರ ಬಣದ ವಾದ. ಇನ್ನೂ ಅವರು 2.5 ವರ್ಷ ನಮ್ಗೆ ಬೇಕೇ ಬೇಕು ಅನ್ನೋದು ಹಡದಲ್ಲಿದ್ದಾರೆ ಅನ್ನೋದು ಅವರ ಬೆಂಬಲಿಗರ ವಾದ. ಆದರೆ ಇದು ಸಾಧ್ಯನಾ ಅನ್ನುವಂಥದ್ದು ಮತ್ತೊಂದು. ಯಾಕೆಂದರೆ ಇವತ್ತು ಯಾವ ಹಂತಕ್ಕೆ ಬಂದು ನಿಂತದಂದರೆ ಇದು ಮುಂದಿನ 5 ವರ್ಷ ಸಿದ್ದರಾಮಯ್ಯರಿಗಿಲ್ಲ ಅಂದ್ರೆ ನಿಶ್ಚಿತವಾಗಿಯೂ ಸರ್ಕಾರಕ್ಕೆ ಹೊಡೆದು ಬಿಡ್ತದೇನೋ ಅನ್ನುವಂಥ ವಾತಾವರಣ ಅದ. ಯಾಕಂದರೆ ಆಲ್ರೆಡಿ ಸಿದ್ದರಾಮಯ್ಯ ಬಣದವರು ಕಾದು ಕುಳಿತಿದ್ದಾರೆ. ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯನವರು ಅಧಿಕಾರವನ್ನು ಅನುಭವಿಸಿದ್ದಾರೆ 5 ವರ್ಷ, ಈಗ 2.5 ವರ್ಷ. ನಾನು ಆಗಲೇಬೇಕಪ್ಪ ಕೊನೆಯವರಿಗೆ ಅನ್ನುವಂಥ ಒಂದೇನೋ ಅವರ ಬಿಹೇವಿಯರ್ದಿಂದ ಅರ್ಥ ಆಗುವಂಥ ವಿಷಯ ಆಗ್ಯದ. ಹೀಗಾಗಿ ಅವರು ನಿಶ್ಚಿತವಾಗಿಯೂ ನಮ್ಮ ಪರಮೇಶ್ವರ್ ಅವರಾಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅವ್ರನ್ನ ಎತ್ತಿ ಕಟ್ಟುವುದರಲ್ಲಿ 2 ಮಾತು ಇಲ್ಲ. ಒಂದು ವೇಳೆ ಅಂಥ ಸಂದರ್ಭ ಬಂತಪ್ಪ ಅಂತಂದರೆ ನಿಶ್ಚಿತವಾಗಿಯೂ ಇದರ ಲಾಭವನ್ನು BJP ಮಾಡ್ಕೊಳ್ತದೆ ಅನ್ನೋದ್ರಲ್ಲೇ ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್, ನಗ್ನ ಸತ್ಯ ಇದು. ಆದರೆ ಯಾಕೋ ಏನೋ ಈ ದಿಶೆಯಲ್ಲೇ ಪಾರ್ಟಿ ಹೋಗ್ತಾ ಇದೆಯಾ ಅನ್ನೋಂಥ ಒಂದು ಸಂಶಯ ಒಂದಿಷ್ಟು ವ್ಯಕ್ತ ಆಗ್ತಾ ಇದೆ. ಆಲ್ರೆಡಿ ಇಬ್ಬರು ಕೂಡಿರ್ತಾರೆ, ಸಿದ್ದರಾಮಯ್ಯ ಮತ್ತು DK ಅವರು. ಅಲ್ಲಿ ವ್ಯಾಕೆಂಟ್ ಇಲ್ಲಪ್ಪ ಪೋಸ್ಟು CM ಅಂತ ಹೇಳ್ತಾರೆ DK ಶಿವಕುಮಾರ್ ಅವರು. ಮತ್ತೊಂದು ಕ್ಷಣದವರು ಬಣದವ್ರು ಇಲ್ಲ, ನಾವು ಹಾಗೆ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲರಿಗೂ ಕನ್ಫ್ಯೂಸ್. ಇದೇ ಕಾಲಕ್ಕೆ ದೆಹಲಿಯಲ್ಲಿ ಇಬ್ಬರು ಇದ್ದರು. ಒಬ್ಬರು ಸೋನಿಯಾ ಅವರಿಗೆ ಅಂದರೆ DK ಶಿವಕುಮಾರ್